ಒಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮುಂದುವರೆದಿದ್ರೆ ಆ ಯುದ್ಧದ ಎಫೆಕ್ಟ್ ನೇರವಾಗಿ ರಾಜ್ಯದಲ್ಲಿ ನಾನಾ ವಲಯಗಳಲ್ಲಿ ತಟ್ಟಿದೆ. ಅದರಲ್ಲೂ ಆಟೋ ಚಾಲಕರು ಕಳೆದ ಒಂದು ವಾರದಿಂದ ಪ್ರತಿದಿನ ಪರದಾಟವನ್ನ ಪಡ್ತಾ ಇದ್ದಾರೆ. ಸಮಸ್ಯೆ ಇನ್ಫ್ಯಾಕ್ಟ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಲ್ಲಿ ಆಟೋಗಳಿಗೆ ಎಲ್ಪಿಜಿ ಸಿಗ್ತಾ ಇಲ್ಲ. ಬಂಕ್ಗಳ ಮುಂದೆ ಆಟೋ ಚಾಲಕರು ಪ್ರತಿದಿನ ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ರಾತ್ರಿಯಿಂದಲೇ ಗ್ಯಾಸ್ಗಾಗಿ ಚಾಲಕರು ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಗ್ಯಾಸ್ಗೋಸ್ಕರ ಚಾಲಕರು ಮುಗಿಬಿದ್ದಿದ್ದಾರೆ. ಊಟ ತಿಂಡಿ ನಿದ್ದೆ ಬಿಟ್ಟು ಸರತಿ ಸಾಲಲ್ಲಿ ನಿಂತ್ಕೊಳ್ತಾ ಇದ್ದಾರೆ. ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರದ ವಿರುದ್ಧವಾಗಿ. 3 ದಿನಗಳ ನಂತರ ಗ್ಯಾಸ್ ಸ್ಟಾಕ್ ಬಂದ್ ಹಿನ್ನೆಲೆಯಲ್ಲಿ ದೊಡ್ಡಬಳ್ಳಾಪುರ ನಗರದಲ್ಲಿ ವೀರಭದ್ರಸ್ವಾಮಿ ಆಟೋ ಗ್ಯಾಸ್ ಬಂಕ್ ಮುಂದೆ ಸರತಿ ಸಾಲಲ್ಲಿ ಆಟೋ ಚಾಲಕರು ನಿಂತ್ಕೊಂಡಿದ್ದಾರೆ. ಪೊಲೀಸ್ ಭದ್ರತೆಯಲ್ಲಿ ಪ್ರತಿ ಆಟೋಗೆ 500 ರೂಪಾಯಿ ಅಂತ ಫಿಕ್ಸ್ ಮಾಡಿದ್ದಾರೆ. ಅದಕ್ಕಿಂತ ಜಾಸ್ತಿ ಹಾಕಲ್ಲ ಅಂತೇಳಿ 500 ರೂಪಾಯಿಗೆ ಈಗ ಗ್ಯಾಸ್ ಅನ್ನ ಹಾಕಲಾಗ್ತಾ ಇದೆ. ರಾಜ್ಯದಲ್ಲಿ ಆಟೋ ಗ್ಯಾಸ್ ಟ್ರಬಲ್ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಇನ್ಫ್ಯಾಕ್ಟ್ ನಿನ್ನೆ ಆಟೋ ಚಾಲಕರು ಸಚಿವ ಮುನಿಯಪ್ಪ ಅವರನ್ನು ಭೇಟಿಯಾಗಿ ತಮ್ಮ ಸಮಸ್ಯೆ ಬಗ್ಗೆ ಹೇಳಿಕೊಂಡಿದ್ರು. ಆಮೇಲೆ ಸರ್ಕಾರ ಎಚ್ಚೆತ್ತುಕೊಂಡು ಅಧಿಕಾರಿಗಳನ್ನ ಕಳಿಸಿ ನಿಜಕ್ಕೂ ಸ್ಟಾಕ್ ಇದೆಯಾ ಇಲ್ವಾ, ಅಕ್ರಮವಾಗಿ ಏನಾದರೂ ಮಾರಾಟ ಮಾಡ್ತಾ ಇದ್ದಾರಾ, ಹೀಗೆ ಪರಿಶೀಲನೆ ಕಾರ್ಯವನ್ನು ಕೂಡ ನಡೆಸೋ ಕೆಲಸವನ್ನ ಮಾಡ್ತಾ ಇದೆ. ಇನ್ನೊಂದು ಕಡೆ ಸ್ಟಾಕ್ ಬಂದಿದೆ ಅಂತ ಗೊತ್ತಾದ ತಕ್ಷಣ ಬಂಕ್ಗಳ ಮುಂದೆ ದೊಡ್ಡಬಳ್ಳಾಪುರದಲ್ಲಿ ಎಸ್ಪೆಷಲಿ ಆಟೋ ಚಾಲಕರು ಸರತಿ ಸಾಲಲ್ಲಿ ರಾತ್ರಿಯಿಂದಲೇ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಅಲ್ಲೇ ನಿದ್ದೆ ಮಾಡ್ತಾ ಗ್ಯಾಸ್ ಸಿಕ್ಕರೆ ಸಾಕಪ್ಪ, ನಮ್ಮ ಜೀವನ ನಡೆಸಬೇಕು, ಗ್ಯಾಸ್ ಸಿಕ್ಕರೆ ನಾವು ಬಾಡಿಗೆ ಹೋಗ್ಬೋದು, ಇಲ್ಲಾಂದ್ರೆ ಇವಾಗ ಏನು ಮಾಡೋಕ್ಕಾಗಲ್ಲ, ಸೊ ದುಡಿಮೆನೂ ಇಲ್ಲ ಅಂತೇಳಿ ಜನ ಅಂದ್ರೆ ಅದರಲ್ಲೂ ಆಟೋ ಚಾಲಕರು ಆತಂಕದಲ್ಲಿದ್ದಾರೆ. ರಾತ್ರಿ ಎಲ್ಲ ಬಂದು ಕಾಯ್ಕೊಂಡು ಗ್ಯಾಸ್ ಹಾಕೊಂಡು ಏನನ್ನ ದುಡಿಯೋದು, ಈ ಥರ ಇದ್ರೆ ಜೀವನ. ಮನೆಗೆ ಎಲ್ಲ ನಾವು ಹೋಗೋದು ಎಲ್ಲ ಇಲ್ಲೇ ಇರಬೇಕು. ಮನೆಗೆ ಹೋಗಿ ದಿನ ಲೇಟ್ ಆಗುತ್ತೆ. ರಾತ್ರಿ ಎಲ್ಲ ಕಾಯ್ಕೊಂಡಿರೋದು, ಏನು ದುಡಿಯೋದಿಲ್ಲ. ರಾತ್ರಿ ಓಪನ್ ಮಾಡಲ್ವಲ್ಲ? ಎಲ್ಲ ಓಪನ್ ಮಾಡಲ್ಲ, ಆದ್ರೂ ಗಾಡಿ ಹಾಕೊಂಡು ಕಾಯ್ಕೊಂಡಿರ್ಬೇಕು. ಅಲ್ಲಿ MG ರೋಡ್ ನೋಡಿದೆ, ಅಲ್ಲಿ ಇಲ್ಲ. ತಿರ್ಗಾ ಅಂದ್ರೆ ನೇರ ಅಲ್ಲಿ ನೋಡಿದೆ ಇಲ್ಲ. ತಿರ್ಗಾ ಇಲ್ಲಿಂದ ಹೇಳ್ತಾರೆ ಅವ್ರು 7 ಗಂಟೆಗೆ ಹೇಳ್ತಾರೆ. ಇವಾಗ ಎತ್ತರಿಸ್ಗೆ ಆಗಲ್ಲ ಅವರು. ನಾನು ಬೆಳಗ್ಗೆಯಿಂದ ಡ್ಯೂಟಿ ಮಾಡಿದ್ರೆ ನಮ್ಮ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ರು. ನಾನು ಯಾವಾಗ ಹಾಕ್ತೀನೋ ಅವಾಗೆಲ್ಲ ಹಾಕೋದು ಪೆಟ್ರೋಲ್ ಬಂಕ್ ಅವ್ರು ಹಂಗೆ ಹೇಳ್ತಾರೆ ಅವರು. ಈಗ ನಮ್ಮ ಪರಿಸ್ಥಿತಿ ಅವ್ರಿಗೆ ಗೊತ್ತಾಗಲ್ಲ. ಅವ್ರಿಗೆ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಓಪನ್ ಮಾಡ್ಬೇಕಿನ್ ಬಂಕ್? ಹೌದು, ಬಂಕ್ ಓಪನ್ ಮಾಡಬೇಕು. ಅವ್ರು ಓಪನ್ ಮಾಡಲ್ಲ ಅಂತ ಹೇಳ್ತಾರೆ. ಅವ್ರು ಮಾತಾಡೋದೇ ನಾವು ಕೇಳಬೇಕು. ಈಗ ಅವ್ರ ಹತ್ರ ಏನು ಜ್ವರ ಮಾತಾಡೋಕ್ಕಾಗಲ್ಲ. ಇಲ್ಲಾಂದ್ರೆ ಲಾಕ್ ಮಾಡಿಬಿಟ್ಟು ಹೋಗ್ಬಿಡ್ದೆ ನಾವು ರೋಡಲ್ಲಿ ನಿಂತ್ಕೋಬೇಕು ಅಷ್ಟೇ. ಸಾಲಗಾರ ಕಾಟನು ಅವ್ರಿಗೂ ನಾವು ಕೊಡ್ಬೇಕು ಸರ್. ಅವ್ರಿಗೂ ತಪ್ಪು ಅಂತ, ಸಾಲಗಾರರು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕೇಳಿ ಅವರು ನಮ್ಮ ಟೈಮ್ ಸಾಲ ಕೊಡ್ತಾರೆ. ಈಗ ಅವ್ರ ಟೈಮ್ ನಾವು ಕೊಡಲಿಲ್ಲ ಅಂದರೆ ತಪ್ಪು ತಾನೆ ಅದು, ಗೊತ್ತಲ್ವಾ? ಮೇನು ಗ್ಯಾಸ್ ಬಂದು ಮಾಡ್ಕೊಬಿಟ್ರೆ ಏನು ಸರ್. ಈಗ ನೋಡಿ ಕೋರಮಂಗಲ ಹೋಗಿದ್ದೀನಿ, HSR ಹೋಗಿದ್ದೀನಿ, ಪೂರ್ಣಿಮಾ ಹೋಗಿದ್ದೀನಿ, ಈಗ ಇಲ್ಲಿಗೆ ಬಂದಿದ್ದೀನಿ. 3 ದಿವಸ ಆಯಿತು ಬಂಕ್ ಗ್ಯಾಸ್ ಬಂದು ನಡೀತಾ ಇಲ್ಲ. ತಿರ್ಗಾ ನೋಡಿದ್ರೆ 300 400 ಅಂತಾರೆ. ಒಂದ್ಕಿತ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬಂದ್ಬಿಟ್ರೆ 300 400 ರೂಪಾಯಿ ಗ್ಯಾಸ್ ಖಾಲಿ ಆಗೋದಿದೆ ಒಂದು ದಿವಸಕ್ಕೆ. ನಾವು ಖಾಲಿ ಆಗೋದ್ರೆ ತಿರ್ಗಾ 3 ದಿವಸ 4 ದಿವಸ ಗಾಡಿ ನಿಲ್ಲಿಸ್ಬೇಕು. ತಿರ್ಗಾ ಮಂತ್ಲಿ ಕಟ್ಟಬೇಕು, EMI ಕಟ್ಟಬೇಕು, ಮನೆ ಸಂಸಾರ ನಡೆಸಬೇಕು. ನಾವು ಇನ್ನೊಮ್ಮೆ ಅಂತ ಹೋಗ್ಬೇಕು ಸರ್. ಇಲ್ಲಿ ನೋಡಿದ್ರೆ ಒಂದ್ಕಿತ ಒಂದು ರೈಟ್ ಇದ್ದಾಗ ಇನ್ನೊಂದು ರೈಟ್ ಇರಲ್ಲ. 120 120 110 ಅಂತಾರೆ. ಒಂದು ರೈಟ್ ಇದ್ದಾಗ ಒಂದು ರೈಟ್ ಇರಲ್ಲ. ಈ ಫಿಕ್ಸ್ ಅಂತೂ ಇಲ್ಲೇ ಇಲ್ಲ ರೈಟ್ ಇದಕ್ಕೆ. ಸೊ ಇದಕ್ಕೆ ಈ ಸರ್ಕಾರಕ್ಕೆ ಒಂದೇ ಮತ್ತೆ ಹೇಳೋದು, ಇದಕ್ಕೆ ಏನೈತೆ ಪರಿಹಾರ ನೋಡ್ಬಿಟ್ಟು ಸರ್ಕಾರದವರು ಒಂದು ಫಿಕ್ಸ್ ರೈಟ್ ಅಂತ ಮಾಡಿದ್ರೆ ತುಂಬಾ ಒಳ್ಳೆ ಅನುಕೂಲ ಆಗಿದೆ. ಅಕಸ್ಮಾತ್ ಏನೋ 10 ರೂಪಾಯಿ ಜಾಸ್ತಿ ನಾವು ಕೇಳಿದ್ರೆ ಹಗಲು ದರೋಡೆ ಮಾಡ್ತಾ ಇದ್ದೀರಾ ನೀವು ಆಟೋದವರು ಅಂತ ಹೇಳ್ತಾರೆ. ಯಾರಿಗೆ ಹೇಳೋಣ ಸರ್ ನಮ್ಮ ಸಮಸ್ಯೆಗಳು? ಇವಾಗ 500 ರೂಪಾಯಿ ಅವ್ರು ಹಾಕಿದ್ರೆ ಒಂದು 300 ರೂಪಾಯಿಗೆ ಹಾಕ್ತಾರೆ. 300 ರೂಪಾಯಿಗೆ ಹಾಕಿದ್ರೆ ನಾವು ಒಂದ್ ಎರಡು ಮೂರು ಬಾಡಿಗೆ ಹೊಡೆಯೋಷ್ಟು ಖಾಲಿ ಆಗೋಗಿರ್ತದೆ. ತಿರ್ಗಿ ಆಮೇಲೆ ನಾವೆಲ್ಲ ಹೋಗಿ ಏನ್ ಮಾಡೋದು? ಅಲ್ಲ, ನಮ್ಗೆ ಆಕ್ಚುಲಿ ಸಿಗ್ತಾನೆ ಇಲ್ಲ. ಒಂದು 300 ರೂಪಾಯಿ ಸಿಗ್ತಾ ಅಂತ ಹೇಳಿದ್ರೆ ನಾವು ಎಷ್ಟು ಅಂತ. ಸೊ ಇವತ್ತು ಪರಿಸ್ಥಿತಿ ಹೆಂಗಿದೆ ಈ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ನಿನ್ನೆ ಆಟೋ ಚಾಲಕರು ಸಂಘಟನೆ ಮುಖೇನ ಸಚಿವರನ್ನ ಭೇಟಿಯಾಗಿದ್ರು, ಮುನಿಯಪ್ಪ ಅವರನ್ನ. ಅದಾದ್ಮೇಲೆ ಇವತ್ತೇನಾದ್ರೂ ಬದಲಾವಣೆ ಕಂಡು ಬರ್ತಾ ಇದೆಯಾ? ಶರ್ಮಿತಾ, ಅದಾದ್ಮೇಲೆ ಬದಲಾವಣೆ ಆಗ್ತಾ ಇರೋದು ಅಧಿಕಾರಿಗಳು ಬಂದು ಗ್ಯಾಸ್ ಬಂಕ್ಗಳು ಎಲ್ಲೆಲ್ಲಿದ್ದಾವೆ ಅಲ್ಲಿ ಪರಿಶೀಲನೆ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಬಟ್ ವಾಸ್ತವವಾಗಿ ನೋಡ್ತಾ ಹೋದರೆ ಇವತ್ತಿಗೂ ಕೂಡ ಅದೇ ರೀತಿಯಾದಂಥ ಸಿಚುವೇಶನ್ ಇದೆ. ರಾತ್ರಿ ಇಡೀನೂ ಕೂಡ ಜಾಗರಣೆ ಮಾಡಿ ಹೀಗೆ ಸಾಲಾಗಿ ನಿಲ್ಲಿಸಿ ತಮ್ಮ ಸರತಿ ಯಾವಾಗ ಸಿಗುತ್ತೆ ಅಂತ ಹೇಳಿ ಕಾಯ್ತಾ ಇದ್ದಾರೆ. ನಾನೀಗ ದೃಶ್ಯದಲ್ಲಿ ತೋರಿಸ್ತಾ ಇರೋದು ಚಾಮರಾಜಪೇಟೆಯಲ್ಲಿರುವಂಥ ಗ್ಯಾಸ್ ಬಂಕ್. ರಾತ್ರಿ 11 ಗಂಟೆಗೆ ಬಂದು ಕ್ಯೂವಲ್ಲಿ ನಿಂತಿದ್ದಾರೆ. ಇದುವರೆಗೂ ಕೂಡ ಇನ್ನೂ ಏನು ಗ್ಯಾಸ್ ಕೊಡ್ತಾ ಇಲ್ಲ. ನೋ ಸ್ಟಾಕ್ ಅನ್ನುವಂಥ ಬೋರ್ಡ್ ಕೂಡ ಬರ್ತಾ ಇದೆ.
ಇಲ್ಲಿರುವಂಥ ಬೋರ್ಡ್ ಕೂಡ ಕಾಣ್ತಾ ಇದೆ. ಭಾಳಷ್ಟು ಜನ ಇಲ್ಲಿ ಆಟೋ ಚಾಲಕರಿದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಏನು ಹೇಳ್ತೀರಿ ಅಂತೇಳಿ. ಎಷ್ಟು ಗಂಟೆಗೆ ಬಂದಿರೋದು ಬ್ರದರ್? ಸರ್ ಬೆಳಗ್ಗೆ 3:15 ಬಂದಿರೋದು. 3:15 ಗ್ಯಾಸ್ ಇಲ್ಲ. ಬಟ್ ಸಿಕ್ಕಾಪಟ್ಟೆ ತೊಂದರೆ. ಎಷ್ಟೋ ಡ್ರೈವರ್ಗಳು ಇಲ್ಲೇ ಮಲಿಕೊಂಡವ್ರೆ ಆಯ್ತಾ. ಅದ್ಬಿಟ್ಟು ನಮ್ಮ ನಿದ್ದೆ ಸಿದ್ದರಾಮಯ್ಯ ಏನು ಮಾಡ್ತಾವ್ರೆ, ನಿದ್ದೆ ಮಾಡ್ತಾವ್ರೆ. ಅವ್ರಿಗೇನು IPL ಬೇಕು, ಎಲೆಕ್ಷನ್ ಬೇಕು ಇಂಪಾರ್ಟೆಂಟ್ ಅವ್ರಿಗೆ, ಬೇರೆ ಏನೂ ಬೇಡ ಅವ್ರಿಗೆ. IPL ಅಲ್ಲಿ ಒಳ್ಳೆ ದುಡ್ಡು ಬರುತ್ತೆ, ಒಳ್ಳೆ ಮನೆ ಇದೆ ಅವ್ರಿಗೆ. ಇಲ್ಲಿ ಬೇರೆಯವ್ರು ರೋಡ್ ಹೋಗಿದ್ದಾರೆ, ಅವ್ರಿಗೇನು ತೊಂದರೆ ಇದೆ? ಅದ್ಬಿಟ್ರೆ ನೋಡಿ, ಇವಾಗ 5 ಸ್ಟಾರ್ ಹೋಟ್ಲಿಗೆ ಏನಾರ ತೊಂದರೆ ಆಗಿದೆಯಾ? ಒಳ್ಳೆ ದೊಡ್ಡ ಹೋಟ್ಲಿಗೆ ತೊಂದರೆ ಆಗಿದೆಯಾ? ತೊಂದರೆ ಆಗಿಲ್ಲ. ಆಗಿರೋದು ಯಾರಿಗೆ? ಆಟೋ ಚಾಲಕರಿಗೆ ಮತ್ತು ಮಾಲೀಕರಿಗೆ. ಇಲ್ಲಿದ್ದು ಗ್ಯಾಸ್ಗಳು ಅಲ್ಲಿ ಬಿಡ್ತಾವ್ರಿ ಇವರು. ಅವ್ರು ರಾಮ್ಲಿಂಗ್ ರೆಡ್ಡಿ ಅವ್ರು ಏನು ಹೇಳ್ತಾರೆ, ಒಂದೊಂದು ಬಂಕಲ್ಲಿ ಒಂದೊಂದು ರೈಟ್ ಇದೆ ಅಂದರೆ ಅವ್ರು ಏನು ಹೇಳ್ತಾರೆ, ಕಂಪ್ಲೇಂಟ್ ರೈಸ್ ಮಾಡಿ. ನಾವು ಕಂಪ್ಲೇಂಟ್ ರೈಸ್ ಮಾಡಂಗಿರ್ತಾ ಇದ್ರೆ ಇವ್ರು ಏನಕ್ಕೆ ಅಲ್ಲಿ ಕೂತವ್ರೆ? ನಿನ್ನೆ ಮಿನಿಸ್ಟ್ರ್ ಹತ್ರ ಹೋಗಿದ್ರು ನಿಮ್ಮವರೆಲ್ಲರೂ ಕೂಡ. ಸೊ ಪರಿಹಾರ ಕೊಡಿ 20,000 ರೂಪಾಯಿ, ಮತ್ತು ರಾತ್ರಿನೂ ಕೂಡ ಗ್ಯಾಸ್ ಹಾಕೋ ರೀತಿ ಮಾಡಿ ಅಂತ ಹೇಳಿ. ಬಟ್ ಏನಾರ ಆಗ್ತಿದೆಯಾ ಆ ರೀತಿ? ಇಲ್ಲ ಸರ್, ಏನು ಹಾಕಿಲ್ಲ ಸರ್. ನೈಟ್ ಹಾಕಿಲ್ಲ ಸರ್. 3 ಗಂಟೆ ಅಂತ ನಾವು 3 ಗಂಟೆ ಅಂತ ನಿಂತಿದ್ದೀವಿ, ಏನು ಹಾಕ್ಲಿಲ್ಲ ಸರ್, ಗ್ಯಾಸ್ ಹಾಕ್ಲಿಲ್ಲ ಸರ್. ಬೆಳಗ್ಗೆ ಬಂದು ಯಾರೋ ಜಗಳ ಮಾಡಿದ್ರು, ಹಾಕಿ ನಮ್ಮ ಗಾಡಿಯಲ್ಲಿ ಗ್ಯಾಸ್ ಇಲ್ಲ, ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದರು. ಅವ್ರಿಗೂ ನಾವು ಬಿಡಲಿಲ್ಲ ಸರ್. ಈಗ ಬೆಳಗ್ಗೆ 3 ಗಂಟೆ 2 ಗಂಟೆ ಅಂತ ನಾವೆಲ್ಲ ನಿಂತಿದ್ದೀವಿ ಇಲ್ಲಿ. ನಾವು ಏನು ಮಾಡ್ಬೇಕು ಸರ್ ಹೇಳಿ? ಮ್ಯಾನೇಜರ್ಗೆ ಫೋನ್ ಮಾಡಿದ್ರೆ ಡೌಟು, ಗ್ಯಾಸ್ ಬರೋದು ಡೌಟು, ಗ್ಯಾಸ್ ಬರಲ್ಲ, ಟೈಮಿಂಗ್ ಹೇಳಲ್ಲ. ಇವಾಗ ನೋಡಿ ಈ ಟೈಮ್ ಬಂದಿದೆ, ನಾವು ಹೆಂಗ್ ದುಡಿಯೋದು ಹೇಳಿ? ಇವಾಗ 10 ಆಗಿ ಬಿಡುತ್ತೆ, ನಾವು ಹಾಕೊಂಡು ತುಂಬ್ಕೊಂಡು ಹೋಗೋ ತನಕ. ನೀವು ಎಷ್ಟು ಗಂಟೆಗೆ ಬಂದಿದ್ರಿ ಸರ್? 3 ಗಂಟೆಗೆ ಬಂದು ನಿಂತ್ಕೊಂಡಿದ್ದೀನಿ ಸರ್. ಅದು ಪಂಚರ್ ಇದೆ ನನ್ನ ಗಾಡಿ, ಆದ್ರೂ ನಾನು ತಳ್ಕೊಂಡು ಹೋಯ್ತಾ ಇದ್ದೀನಿ. ಅಷ್ಟು ಕಷ್ಟ ಬೀಳ್ತಾ ಇದ್ದೀವಿ ನೋಡಿ. ಅವ್ರ ಮ್ಯಾನೇಜರ್ ನಾನೇ ಫೋನ್ ಮಾಡಿದೆ, ಹುಡುಗನ ಹತ್ರ ನಂಬರ್ ಇಸ್ಕೊಂಡು, ಇಲ್ಲ ಟೈಮಿಂಗ್ ಇಲ್ಲ. ಈ ರೀತಿ ನಿಜವಾಗ್ಲೂ ಕೂಡ ಇದು ಕೇವಲ ಇದೊಂದೇ ಗ್ಯಾಸ್ ಬಂಕ್ನ ಸಮಸ್ಯೆ ಅಲ್ಲ. ಪ್ರತಿ ಗ್ಯಾಸ್ ಬಂಕ್ಗಳು ಎಲ್ಲೆಲ್ಲಿದ್ದಾವೆ ಇದೇ ರೀತಿಯಾದಂಥ ಸಮಸ್ಯೆ. ಮತ್ತು ಫುಲ್ ಕೂಡ ಹಾಕೋದಿಲ್ಲ, 300 ರೂಪಾಯಿ 400 ರೂಪಾಯಿ ಹಾಕ್ತಾರೆ. ಫುಲ್ ಟ್ಯಾಂಕ್ ಕೂಡ ಮಾಡೋದಿಲ್ಲ. ಈ ರೀತಿಯಾಗಿ ಗಂಟೆಗಟ್ಟಲೆ ಕಾದು, ರಾತ್ರಿ ಇಡೀ ಕಾದ್ರೂ ಕೂಡ ನಮಗೆ ಫುಲ್ ಟ್ಯಾಂಕು ಕೂಡ ಮಾಡೋದಿಲ್ಲ. ಹೇಗೆ ಜೀವನ ಮಾಡಬೇಕು ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಶರ್ಮಿತಾ. ಫಾಲೋ ಅಪ್ ಮಾಡೋ ಸುದ್ದಿನ ಥ್ಯಾಂಕ್ ಯು ಸೋ ಮಚ್ ಶರಣು. ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇದೀಗ 3 ಮಹಾಸುದ್ದಿಯಲ್ಲಿ ಮೇಜರ್ ಅಪ್ಡೇಟ್ಸ್ ನೋಡ್ತಾ ಹೋಗೋಣ.